ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಲಿಂಗ ಪರಿವರ್ತನಾ ಶಸ್ತ್ರಚಿಕಿತ್ಸೆ ಬಹಳ ಅಪರೂಪದ್ದದು, ಸಾಮಾನ್ಯವಾಗಿ ನಡೆಯೋಲ್ಲ. ಆ ರೀತಿ ನಡಿಬೇಕಾದರೆ ಅದಕ್ಕೆ ಆ ಸಂಬಂಧಪಟ್ಟಂಥ ವೈದ್ಯರಿಗೆ ಏನಾದರೂ ಒತ್ತಡ ಇದೆಯಾ ಕಾನೂನಿನ ದೃಷ್ಟಿಯಲ್ಲಿ? ಸರ್, ಮೊದಲಿತ್ತು 2014 ಇಸ್ವಿಯ ಮುಂಚೆ ಇತ್ತು. ನಮ್ಮ ಮಗ ಹಿಂಗಾಗಿದ್ದಾನೆ ಸರ್, ಹಂಗಿರೋಕ್ಕಾಗೋದಿಲ್ಲ, ಅವ್ನಿಗೆ ನೀವು ದಯವಿಟ್ಟು ಇಂಥ ಸರ್ಟಿಫಿಕೇಟ್ ಕೊಡಿ, ಅಂಥ ಸರ್ಟಿಫಿಕೇಟ್ ಕೊಡಿ ಹೇಳಿ ಬಲವಂತ ಮಾಡಿ ತುಂಬ ಜನ ಅದು ಸರ್ಟಿಫಿಕೇಟ್ ತಗೊಂಡು ಹೋಗಿದ್ದಾರೆ. ಆದರೆ ಈಗ 2014 ಸುಪ್ರೀಂ ಕೋರ್ಟ್ ತೀರ್ಮಾನ ಬಂದು ಆದಮೇಲೆ ಈಗ ಅಂಥ ಪ್ರಕ್ರಿಯೆ ಯಾವುದೂ ಸಾಧ್ಯನೇ ಇಲ್ಲ. ಬಿಕಾಸ್ ಎಲ್ಲವೂ ಕೂಡ ತುಂಬ ಅಸೆಸ್ ಮಾಡ್ತಾರೆ. 6 ತಿಂಗಳಿಂದ 1 ವರ್ಷ ತುಂಬ ಡೆಪ್ತಾಗಿ ಅದು ಇದು ಕೌನ್ಸಿಲಿಂಗ್ ಪ್ರೋಸೆಸ್ ಆಗಿಬಿಟ್ಟೇನೆ ನಿಮಗೆ ನೆಕ್ಸ್ಟ್ ಪ್ರಕ್ರಿಯೆಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಒಂದು ಸೂಕ್ಷ್ಮ ಏನು ಅಂದರೆ, ಯಾರಾದರೂ ಹೋಗಿ ನನ್ನ ಲಿಂಗ ಪರಿವರ್ತನೆ ಮಾಡಿ ಅಂತ ಕೇಳಿದ್ರೆ ಮಾಡ್ತಾರಾ? ಸಾಧ್ಯನೇ ಇಲ್ಲ ಸರ್. ಮತ್ತೆ ಹಂತಗಳು ಏನು ಸರ್? ಮೊದಲನೇ ಹಂತ ಈಗ ನೀವು ಹೇಳ್ತೀರಿ ನನ್ನ ಮನಸ್ಸಲ್ಲಿ ಹೆಣ್ಣಿನ ಭಾವನೆ ಇದೆ, ನಾನು ಗಂಡು ಆದರೆ ಹೆಣ್ಣಿನ ಭಾವನೆ ಇದೆ ಅಂತ ನೀವು ಹೇಳ್ತೀರಾ. ಅದನ್ನು ಕಾನೂನುಬದ್ಧವಾಗಿ ಅಥವಾ ವೈಜ್ಞಾನಿಕವಾಗಿ ಅಥವಾ ವೈದ್ಯಕೀಯವಾಗಿ ಅಥವಾ ಮನೋವೈದ್ಯಕೀಯವಾಗಿ ಹೇಗೆ ನಿರ್ಣಯ ಮಾಡ್ತೀರಿ? ಅದರ ಪ್ರಕ್ರಿಯೆ ಏನು ಅಂತ? ಸರ್, ಅದಕ್ಕೆ ಕರೆದು ಹ್ಯಾರಿ ಬೆಂಜಾಮಿನ್ ಪ್ರೋಟೋಕಾಲ್ ಯೋಗ್ಯಕರ್ತ ಪ್ರಿನ್ಸಿಪಲ್ಸ್ಗಳ ಪ್ರಕಾರ ತುಂಬ ಸ್ಪಷ್ಟವಾಗಿ ಹೇಳ್ತದೆ. ತಾನು ಹುಟ್ಟಿದ ಒಂದು ಲಿಂಗ ಆಗಿರ್ಬೋದು, ಇನ್ನೊಂದು ಲಿಂಗಕ್ಕೆ ಪರಿವರ್ತನೆ ಆಗುವ ಆ ಒಂದು ಕಾನ್ಫ್ಲಿಕ್ಷನ್ ಇದೆ ನೋಡ್ರಿ. ಕಾನ್ಫ್ಲಿಕ್ಷನ್ ಬಂದಾಗ ದೇರ್ ಇಸ್ ಅ ರಿಕ್ವೈರ್ಮೆಂಟ್ ಆಫ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ. ಸೊ ನಾವು ಸೈಕಿಯಾಟ್ರಿಸ್ಟ್ಗಳನ್ನ ಹೋಗಿ ಭೇಟಿ ಮಾಡಿದಾಗ ನಮಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಗುತ್ತೆ. ನಾನು ಯಾರು, ನಾನು ಯಾಕೆ ಹುಟ್ಟಿದ್ದೀನಿ, ಯಾಕೆ ನನ್ನ ಭಾವನೆ ಈ ಥರ ಆಗ್ತದೆ, ಎಲ್ಲವೂ ಕೂಡ ಅಸೆಸ್ಮೆಂಟ್ ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆ ಸುಮಾರು 6 ತಿಂಗಳಿಂದ 1 ವರ್ಷ ಆಗೋ ಪ್ರಕ್ರಿಯೆ ಅದು. ಆ ಪ್ರಕ್ರಿಯೆಲ್ಲಪ್ಪ ನಾನು ವಾಪಸ್ ಹಿಂಗೆ ಬರ್ತೀನಿ, ನಾನು ವಾಪಸ್ ಹುಡುಗಾಗಿ ಇರ್ತೀನಿ ಅಂತಂದರೆ ತುಂಬ ಅವಕಾಶಗಳು ಅವ್ರಿಗೆ ಇದೆ. ಇಲ್ಲ ನಾನು ಹೆಣ್ಣೆ ಆಗಬೇಕು ಅನ್ನೋಂಥ ಪ್ರಕ್ರಿಯೆ ಬಂದಾಗ ಅದು ತುಂಬ ಜಟಿಲವಾಗಿ ಇಟ್ಕೊಂಡು, ಸೊ ವಾಟ್ ಇಸ್ ದ ನೆಕ್ಸ್ಟ್ ಪ್ರೋಸೆಸ್? ಸೊ ಸೈಕಲಾಜಿಕಲ್ ಅಸೆಸ್ಮೆಂಟ್ ಆಗಿದ ತಕ್ಷಣ ಯು ಬಿ ರೆಫರ್ ಟು ದ ಡಿಪಾರ್ಟ್ಮೆಂಟ್ ಆಫ್ ಎಂಡೋಕ್ರಿನಾಲಜಿ. ಅಲ್ಲಿ ಹೋಗಿ ಅಲ್ಲಿ ಹಾರ್ಮೋನ್ದಲ್ಲಿ ಮತ್ತೆ 6 ತಿಂಗಳು ಸ್ಟಾರ್ಟ್ ಆಗ್ತದೆ. ಇವು ಸೆಟ್ ಆಗ್ತಾ ಇದ್ದಾರಾ, ಆಗ್ತಾ ಇಲ್ವಾ ಅಂತ. ಅಲ್ಲಿ ಏನಾಗುತ್ತೆ, ನಿಮಗೆ ಬ್ರೆಸ್ಟ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತದೆ, ವಾಯ್ಸ್ ಥೆರಪಿಗಳು ಚೇಂಜ್ ಆಗ್ತಾ ಹೋಗ್ತದೆ, ನಿಮ್ಮ ಮುಖದ ಮೇಲೆ ಬರುವ ಈ ಹೇರ್ ಅಂತೀವಿ, ಬಿಯರ್ಡ್ ಮತ್ತು ಮುಸ್ಟ್ಯಾಚ್ ಅಂತ ಹೇಳ್ತೀವಲ್ಲ, ಮೀಸೆ ಮತ್ತು ಗಡ್ಡ ಬರ್ತದೆ, ಅದು ನಿಮಗೆ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಅದೆಲ್ಲ ಆಗಿದ 6 ತಿಂಗಳಿಂದ ಮತ್ತೆ 1 ವರ್ಷ ಪ್ರಕ್ರಿಯೆ ನಂತರ ದೇ ರೆಫರ್ ಟು ದ ಡಿಪಾರ್ಟ್ಮೆಂಟ್ ಆಫ್ ಯೂರಾಲಜಿ ಆರ್ ಡಿಪಾರ್ಟ್ಮೆಂಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ. ಪ್ಲಾಸ್ಟಿಕ್ ಸರ್ಜರಿ ಯಾಕೆ ಅಂತಂದರೆ, ಹೆಣ್ಣಾಗುಟ್ಟಿ ಗಂಡಸಾಗಿ ಪರಿವರ್ತನೆ ಆದವರಿಗೆ ಡಿಪಾರ್ಟ್ಮೆಂಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಆಪರೇಷನ್ ಮಾಡ್ತಾರೆ. ಗಂಡಾಗುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆದವರಿಗೆ ಡಿಪಾರ್ಟ್ಮೆಂಟ್ ಆಫ್ ಯೂರಾಲಜಿ ಅಲ್ಲಿಗೆ ರೆಫರ್ ಮಾಡಿ ಆ ಪ್ರಕ್ರಿಯೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬಂದು ಬ್ರೆಸ್ಟ್ ಇಂಪ್ಲಾಂಟ್. ಸ್ತನಗಳನ್ನು ನಾವು ಸಿಲಿಕಾನ್ ಅಂತ ಒಂದು ಸಿಸ್ಟಮ್ ಇದೆ, ಆ ಸಿಲಿಕಾನ್ ಮೂಲಕ ನಾವು ದೇಹವನ್ನು ಮೊಲೆಗಳನ್ನು ನಾವು ಜಾಸ್ತಿ ಡೆವಲಪ್ ಮಾಡ್ಕೊಳ್ಳೋ ಒಂದು ದೊಡ್ಡ ಪ್ರಕ್ರಿಯೆ. ಎರಡನೇದು ವಾಯ್ಸ್ ಥೆರಪಿಗೆ ತುಂಬ ಜನ ಹೋಗ್ತಾ ಇದ್ದಾರೆ, ಮತ್ತು ಲೇಸರ್ ಥೆರಪಿ ಅಂತ ಹೇಳ್ತೀವಿ. ತುಂಬ ಜನ ಕೂದಲು ಕಾಣ್ತಿದ್ದಾಗ ಆ ಲೇಸರ್ ಮೂಲಕ ಅದನ್ನು ಪಟ್ಟಂತ ಮಾಡ್ಕೊಳ್ಳೋದು. ಸೊ ಈ ಥರ ತುಂಬ ಹಲವಾರು ಸೈನ್ಸ್ಗಳು ತುಂಬ ಡೆವಲಪ್ ಆಗ್ತಾ ಇದೆ. ಬಟ್ ಡೆವಲಪ್ ಆಗೋ ಪ್ರಕ್ರಿಯೆಯಲ್ಲಿ ನಾವು ಬೇಸಾಗಿ ಒಂದು ರಿಸರ್ಚ್ ಮಾಡೋದು ಎಲ್ಲೋ ಒಂದು ಕಡೆ ಭಾರತದಲ್ಲಿ ಕುಂಠಿತ ಆಗಿದೆ. ಅದು ಮಾಡಿಕೊಂಡು ಈ ಪ್ರಕ್ರಿಯೆಗಳು ನಾವು ಮತ್ತೆ ಚಾಲನೆ ಕೊಡಬೇಕು ಅನ್ನೋದು ನಮ್ಮ ಅಬ್ಸರ್ವೇಷನ್. ಆ್ಯಕ್ಚುಲಿ ಈಗ ನೀವು ಹೇಳೋ ಘಟ್ಟಗಳನ್ನು ನೋಡ್ತಂದರೆ ತುಂಬ ಹಣ ಬೇಕಾಗುತ್ತೆ ಇದಕ್ಕೆ ಅಂತ ಅನಿಸುತ್ತೆ. ಆ ಹಣವನ್ನು ಹೊಂದಿಸೋದು ಬಹಳ ಕಷ್ಟ ಅನ್ನೋ ವಿಚಾರವೂ ನನಗೂ ಗೊತ್ತು. ಅದರ ಪ್ರಶ್ನೆ ಏನು ಅಂದರೆ, ಈಗ ಸರ್ಕಾರವೇ ಈಗ ಆಯುಷ್ಮಾನ್ ಭಾರತ್ ಆಗಲಿ ಮತ್ತೊಂದಾಗಲಿ ಅನುಕೂಲತೆಗಳಿದೆ, ವಿಮೆ. ಆ ವಿಮೆಯ ವ್ಯಾಪ್ತಿಯಲ್ಲಿ ಈ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಬಹುದಾ? ಅವಕಾಶ ಇದೆಯಾ? ಇಲ್ಲ ಸರ್, ಪ್ರಸ್ತುತ ಸರ್ಕಾರದ ಈ ವಿಮೆಗಳು ಏನಿದ್ದಾವೋ ಅದು ಯಾವುದು ಕೂಡ ನಮಗೆ ಈ ವಿಚಾರಕ್ಕೆ ಕವರ್ ಆಗ್ತಾ ಇಲ್ಲ, ನಂಬರ್ 1. ಎರಡನೇದು, ಇದಕ್ಕೆ ನಾವೇ ಎಷ್ಟು ಲಕ್ಷಗಟ್ಟಲೆ ಹಣ ಖರ್ಚಾಗ್ತದೆ. ಒಂದು ಗಂಡಿಂದ ಹೆಣ್ಣಾಗಿ ಪರಿವರ್ತನೆ ಪ್ರಕ್ರಿಯೆ 40 ಲಕ್ಷಗಳ ಪ್ರಕ್ರಿಯೆ. ಅದು 40 ಲಕ್ಷಗಳು. ಅದನ್ನು ತುಂಬ ಜನಕ್ಕೆ ನಮಗೆ 40 ಲಕ್ಷ ಹೇಗೆ ನಾವು ಅದನ್ನು ಮಾಡೋದು? ನಾನು ಹೆಣ್ಣು ಆಗಲೇಬೇಕು, ಒಂದು ಕಡೆ ನನ್ನ ಸೆಕ್ಸು ಸೈಕಾಲಜಿ ಕಾನ್ಫ್ಲಿಕ್ಷನ್ನು, ಸಾಮಾಜಿಕವಾಗಿ ನಾನು ಹೆಣ್ಣು ಅಂತ ಗುರುತಿಸ್ಕೊಳ್ಳೇಬೇಕು, ನಾನು ಹೀಗಿರಬೇಕು ಅಂತ. ನಮ್ಮ ಜನ ಇನ್ನೇನು ಸರ್ ಮಾಡ್ತಾರೆ, ಭಿಕ್ಷಾಟನೆ ಮಾಡ್ತಾರೆ, ಸೆಕ್ಸ್ ವರ್ಕ್ ಮಾಡಿ ಎಲ್ಲ ಹಣವನ್ನು ಕೂಡಿಕ್ತಾರೆ. ಅಷ್ಟು 40 ಲಕ್ಷ ಆಗಿಲ್ಲ ಅಂತ ಅಂದ್ರೂ ಕೂಡ ಸ್ವಲ್ಪ ಕಾಸಾರ ಕೊಟ್ಟು ನಮ್ಗೆ ಹೆಣ್ಣು ಮಾಡ್ರಪ್ಪ ಅಂತ ಕೇಳ್ತೀವಿ. ದಿಸ್ ಇಸ್ ಹೋಲ್ ಪ್ರಾಸೆಸ್ ಅಂಡ್ ಸಿಸ್ಟಮ್ ದಟ್ ಇಸ್ ಪಾರ್ಟ್ ಆಫ್ ದಿಸ್ ಮೂವ್ಮೆಂಟ್. ಅದನ್ನ ಹೆಂಗೆ ನೋಡ್ತೀವಿ, ಹೇಗೆ ಮಾಡ್ತೀವಿ, ಸರ್ಕಾರ ಅವರು ಈಸಿಯಾಗಿ ಮತ್ತು ಫ್ರೀ ಆಫ್ ಕಾಸ್ಟ್ ಆಗಿ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟ್ಸ್ ನಮ್ಮಲ್ಲಿ ತುಂಬ ಜನ ಇಲ್ಲ. ಅಂತ ಎಕ್ಸ್ಪರ್ಟ್ ಡಾಕ್ಟರ್ನ ಇದ್ರ ಸಂಬಂಧಪಟ್ಟಂಗೆ ರಿಸರ್ಚ್ ಮಾಡಿ ಅವರು ಕೂಡ ಟ್ರೈನಿಂಗ್ ಅನ್ನ ಮಾಡಿದಾಗ ಮಾತ್ರ ನಮ್ಮ ಸಮುದಾಯಕ್ಕೆ ಒಂದಷ್ಟು ಸಾಧ್ಯ ಆಗ್ತದೆ. ನಾವು ಹೇಗೆ ಬೇಕೋ ಹಾಗೆ ಬದುಕಲಿಕ್ಕೆ ನಾವು ಸಾಧ್ಯ ಆಗ್ತದೆ. ಆ ಸಾಧ್ಯ ಇರೋದು ಸರ್ಕಾರಕ್ಕೆ ಮತ್ತು ವೈದ್ಯಕೀಯ ಲೋಕಕ್ಕೆ ಅಂತ ನಾನು ಹೇಳ್ತೀನಿ ಸರ್. ಬಹಳ ಗಂಭೀರವಾದ ವಿಚಾರಗಳನ್ನೆಲ್ಲ ನಮ್ಮ ಮುಂದೆ ಇಟ್ಟಿದ್ದೀರಾ. ನಿಜಕ್ಕೂ ನಮಗೆ
ಒಂಥರ ವಿಭ್ರಮೆಗೊಂಡಿದ್ದೇವೆ ನಾವು ಅದನ್ನು, ಈ ಕ್ಷಣದಲ್ಲಿ ಇಷ್ಟೆಲ್ಲ ಉಂಟ ಈ ಜಗತ್ತು ಅಂತ ಹೇಳಿ. ಒಂದು ಕ್ಷಣಕಾಲ ಈ ಒಂದು ಜಗತ್ತಿನಿಂದ ಹೊರಗೆ ಬರಬೇಕು ಅಂತ ಆಸೆ. ತಾವು ಅದ್ಭುತವಾಗಿ ಹಾಡ್ತೀರಿ. ಈಗಾಗಲೇ 2 ಸಾಲನ್ನು ಇಂಗ್ಲೀಷ್ ಗೀತೆಯನ್ನು ಹಾಡಿದ್ರೆ, ನಮಗಾಗಿ ಯಾವ್ದಾದ್ರು ಒಂದು ಹಾಡನ್ನು ಹಾಡಿದ್ರೆ. ಸರ್, ಬಿಕಾಸ್ ಇವತ್ತು ಗಣಪತಿ ಹಬ್ಬ, ಗೌರಿ ಹಬ್ಬ ಅಂತ ಹೇಳಿ ನನಗೆ ತುಂಬಾ ಇಷ್ಟ. ನಾವು ಸಂಗೀತಗಾರ ಆಗಬೇಕು ಅಂತ ಹೇಳಿ, ಆ ಸಂಗೀತ ನಾನು ಜಾಸ್ತಿ ಮಾಡಲಿಕ್ಕೆ ಏನು ಮುಂದುವರಿಸಲಿಕ್ಕೆ ಆ ಒಂದು ವ್ಯವಸ್ಥೆ ನನಗೆ ಅನುವು ಮಾಡ್ಕೊಳ್ಳಿಲ್ಲ. ಆದರೆ ನಮ್ಮ ಡಿ ಚಂದ್ರದಲ್ಲಿ ಪ್ರತಿ ಶನಿವಾರ 9 ರಿಂದ 10 ಗಂಟೆಗೆ ಒಂದು ಶಾಸ್ತ್ರೀಯ ಸಂಗೀತ, ದೇವನಾಮಗಳೆಲ್ಲ ಬರ್ತಾ ಇತ್ತು. ಅದನ್ನ ನೋಡುವ ಒಂದಷ್ಟು ಹಾಡುಗಳನ್ನ ಕಲ್ತ್ಕೊಂಡಿದ್ದೀನಿ. ಅದಕ್ಕೆ ನಾನು ಈ ಒಂದು ಹಾಡನ್ನು ಚಿಕ್ಕದಾಗಿ ಹೇಳ್ತೀನಿ. ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ ಸಿದ್ಧಚಾರಣ ಸಿದ್ಧಚಾರಣ ಗಣ ಸೇವಿತ ಸಿದ್ಧಚಾರಣ ಗಣ ಸೇವಿತ ಸಿದ್ಧಿ ವಿನಾಯಕ ತೇ ನಮೋ ನಮೋ ಲಂಬೋದರ ಲಕುಮಿಕರ ಸಕಲ ವಿದ್ಯಾ ಸಕಲ ವಿದ್ಯಾದಿ ಪೂಜಿತ ಸಕಲ ವಿದ್ಯಾ ಸಕಲ ವಿದ್ಯಾ ಸಕಲ ವಿದ್ಯಾದಿ ಪೂಜಿತ ಸರ್ವೋತ್ತಮ ತೇ ನಮೋ ನಮೋ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ. ಅಕ್ಕಯ್ಯ, ಆ ಅಂಬಾಸುತ ಎಂತಹ ಅದ್ಭುತವಾದ ಜ್ಞಾನ ಕೊಟ್ಟಿದ್ದಾನೆ ತಮಗೆ. ಇಲ್ಲಿ ಆ ಶಾಸ್ತ್ರೀಯ ಹುಡುಕುಗಳನ್ನು ಹುಡುಕೋಕೆ ಖಂಡಿತ ನಾನು ಹೋಗಲ್ಲ. ಆದರೆ ಅಲ್ಲಿ ಇರ್ತಕ್ಕಂಥ ಭಾವ ಇದೆಯಲ್ಲ ನಿಮ್ಮ ಧ್ವನಿಯಲ್ಲಿ, ಪ್ರತಿಯೊಂದು ಶಬ್ದವನ್ನು ಹೇಳಬೇಕಾದ್ರೆ ಅದರ ಹಿಂದೆ ಇರ್ತಕ್ಕಂಥ ಒಂದು ಮಮತೆ ಏನಿದೆ ಅದು ನನಗೆ ಬಹಳ ಮನಸ್ಸಿಗೆ ತಟ್ಟಿದೆ. ತುಂಬ ಸಂತೋಷವಾಯಿತು. ದಯವಿಟ್ಟು ಸಂಗೀತವನ್ನು ಮುಂದುವರೆಸಿ. ಸಂಗೀತ ಮೂಲತಃ ಹಾಡುವವರಿಗೆ ಆನಂದ ಕೊಡಬೇಕು, ಆನಂತರ ಬೇರೆಯವರಿಗೆ. ತಮಗೆ ಶುಭವಾಗಲಿ. ಬರಾಕ್ ಒಬಾಮಾ ಅವರನ್ನ ನೋಡೋ ಅವಕಾಶ ಇತ್ತಂತಲ್ಲ ತಮಗೆ, ಏನದರ ಕತೆ? ಸರ್, 2016ನೇ ಇಸ್ವಿನಲ್ಲಿ ಇಂಡಿಯನ್ ವಿಸಿಟರ್ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತ ಅಮೇರಿಕಾಗೆ ನನಗೆ ಒಂದು ಆಹ್ವಾನ ಬಂದಿತ್ತು. ನಾನು ಹೋಗಿದ್ದೆ ಅಲ್ಲಿಗೆ. ಆ ಟೈಮ್ ನನಗೆ ಶ್ವೇತಭವನಕ್ಕೆ ಒಂದು ಇನ್ವಿಟೇಷನ್ ಇತ್ತು, ನೀವು ಬರಬೇಕು ಶ್ವೇತಭವನಕ್ಕೆ, ನೀವು ಅಮೆರಿಕಾದಲ್ಲಿದ್ದೀರಿ, ವಾಷಿಂಗ್ಟನ್ DC ಶ್ವೇತಭವನಕ್ಕೆ, ವೈಟ್ ಹೌಸ್ಗೆ ಬರಬೇಕು. ನಾನು ಹೋಗಿದ್ದೆ. ಅಮೆರಿಕಾಗ ಅಧ್ಯಕ್ಷರಾಗಿದ್ದರು. ಅವರ ಸೆಕ್ರೆಟರಿಗಳೆಲ್ಲ ಭೇಟಿ ಮಾಡಿ ಒಂದಷ್ಟು ಭಾರತ ಮತ್ತು ಅಮೆರಿಕ ದೇಶಗಳ ಮಧ್ಯೆ ಸಮುದಾಯಗಳ ಬಗ್ಗೆ ಯಾವ ಥರ ಇರಬೇಕು, ಏನಾಗಬೇಕು ಅಂತ ಚರ್ಚೆಗಳು ಕೂಡ ಮಾಡಿದ್ದು ನಿಜವೇ ಉಂಟಿತ್ತು. ಅದಾದಮೇಲೆ ಮತ್ತೆ ಅವತ್ತು ಅಮೆರಿಕ ಅಧ್ಯಕ್ಷನೇ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಮೆರಿಕ ಅಧ್ಯಕ್ಷರು ಬರಾಕ್ ಒಬಾಮಾ ನಮ್ಮ ಭಾರತಕ್ಕೆ ಬಂದಿದ್ದರು 2017-18ನೇ ಇಸ್ವಿನಲ್ಲಿ. ಆ ಟೈಮಲ್ಲಿ ಅವರು ಬಂದಾಗ ನನಗೆ ಇನ್ವೈಟ್ ಮಾಡಿ ಟೌನ್ ಹಾಲ್ಗೆ ಬರಬೇಕು ಅಂತ ಹೇಳಿದರು. ಆಗ ಹೋದಾಗ ಅವ್ರನ್ನ ಜೊತೆ ಮಾತಾಡಲಿಕ್ಕೆ ಒಂದು ಅವಕಾಶವನ್ನು ಸಿಕ್ಕಿತ್ತು. ಆ ಮೂಲಕ ಭಾರತ ಅಲ್ಲ, ಪ್ರಪಂಚದ ಲೈಂಗಿಕ ಅಲ್ಪಸಂಖ್ಯಾತರ ವಿಚಾರಗಳು ಯಾವ ರೀತಿ ನಾವು ಫೇಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅವ್ರ ಗಮನ ಸೆಳೆದಾಗ ಇಡೀ ಪ್ರಪಂಚ ಅದನ್ನು ವೀಕ್ಷಣೆ ಮಾಡಿದಂಥದ್ದು. ಬಹುಶಃ ಕೋಟಿಗಟ್ಟಲೆ ಜನಗಳ ಧ್ವನಿಯಾಗಿ ಅವತ್ತು ನಾನು ನಿಂತು ಮಾತಾಡಿದ್ದು ಬಹುಶಃ ಎಲ್ಲೋ ಒಂದು ಕಡೆ ನ್ಯಾಯ ಮಾಡಲಿಕ್ಕೆ ನಾನು ಸಮರ್ಥಳು ಅಂತ ಅನಿಸಿದ್ದು ಅವತ್ತು ಆಗಿದೆ ಸರ್. Mr. President, I wish a great success for the Obama Foundation. I am a transgender woman. My name is Dr. Akkai Padmashali. I was a sex worker. I was a beggar. I was rejected by all the sections of society. And I am the black beauty. And I love you. Yes, thank you. Okay. Mr. President, I have so many issues to bring before you. As a social activist, founder of Pondere, I was not able to come here today from Bangalore, Karnataka to Delhi because I was facing so much of financial crisis. Did not have money to travel here. I need to thank change.org for getting me here. Okay. The issue is, the two things I want to bring, one is the question, one is a request. The question is, when the state terror is against minorities, be it a transgender, be it a sexual minority, be it a caste, religious, race minority,
when you are being stigmatized, you are being discriminated because nowhere of your reason, and the patriarchal notion and the power is dominating against you, and I want to take my strong objection on it. Right? Like the recent, like how do I speak? I'm a criminal before the section 377, which criminalizes because you are a transgender, lesbian, gay, bisexual, and how do I raise my voice against this? The second thing is about the Transgender Protection Rights Bill, where the government is not in a consultative, democratic, transparent way of discussing what exactly the community wants and not the government wants. If that's so, how do I raise my voice? How do I fight against it? That is my question to you. How do I resolve the world crisis? I think across the world, we as sexual minorities, as transgender, facing social rejection, like negligent way attitude. We are seeking for love, affection, acceptance. That is my question to you. How do I deal with that? My request, can I hug you? That's it. Well, we can have a hug after the event's over, because otherwise I'll start. Thank you. We'll be doing a lot of hugging, and I won't be answering any questions. But I can't speak to the specifics of legislation in India because I'm not qualified. I have not been keeping pace with exactly what's happening in the parliament around these kinds of issues. But I can answer your more general question. And I think the answer is it begins with what you just did, which is to find your voice and to be able to articulate your views and your experiences and tell your story. And that's true of any group that is marginalized, stigmatized. Finding that voice and being able to tell a story so that the perceptions that somehow you are different are broken down because people start recognizing their own experiences in you. They see your humanity, right? So, this is one of the reasons why, by the way, why art is often a powerful tool in social change. Because what it does is, through art, suddenly people see for the first time, oh, that black person feels like I feel. Or that woman is experiencing something that I should be able to understand. There's something we have in common. Or that person of what has been considered an inferior caste. Turns out they have the same kinds of hopes and dreams that I have, right? That moment of recognition is the basis around which you begin to build political movements. ನಮ್ಮ ರಾಷ್ಟ್ರಾಧ್ಯಕ್ಷರು ತಮ್ಮನ್ನ ಕರೆದಿದ್ರು ಅಂತ ಕೇಳಿದ್ವಿ. ಏನು ಆ ಹಿನ್ನೆಲೆ? ಸರ್, ಆ್ಯಕ್ಚುಲಿ ನಮ್ಮ ಪ್ರಣಬ್ ಮುಖರ್ಜಿ ಸಾಹೇಬರು ಅವರು ನನ್ನ ಇನ್ವೈಟ್ ಮಾಡಿದ್ದು ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಶ್ರೀ ಅಲ್ತಮಸ್ ಕಬೀರ್ ಸಾಹೇಬರು ಈ ನಮ್ಮ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯವನ್ನು ಮುಖ್ಯವಾಗಿ ತೆಗೆದುಕೊಂಡು ಬರಬೇಕು ಅಂತೇಳಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ನನ್ನನ್ನು ಜೊತೆಗೆ ಹತ್ತಿರವಾಗಿ ಕೆಲಸ ಮಾಡಿದ್ವಿ ನಾವು. ಆ ಒಂದು ನಿಟ್ಟಿನಲ್ಲಿ ಅವರು ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾಗ ಅಂದಿನ ರಾಷ್ಟ್ರಪತಿಗಳು ಶ್ರೀ ಪ್ರಣಬ್ ಮುಖರ್ಜಿ ಸಾಹೇಬರು ತಾವು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಆಹ್ವಾನ ಕೊಟ್ಟಿದ್ದಕ್ಕೆ ನಾನು ಸ್ವೀಕರಿಸಿ ಅಲ್ಲಿ ಹೋಗಿದ್ದೆ ಸರ್. ಅದೊಂದು ದೊಡ್ಡ ಮೈಲಿಗಲ್ಲ ಆ್ಯಕ್ಚುಲ್ ಆಗಿ. ಅಕ್ಕಯ್ಯ, ಗೌರಿ ಹಬ್ಬ, ಗೌರಿಯ ಹಾಗೇ ಬಂದಿದ್ದೀರಿ. ತಮ್ಮ ಮುಖದಲ್ಲಿ ಅಪೂರ್ವವಾದ ಕಳೆ ಇದೆ, ಅನುಮಾನವೇ ಇಲ್ಲ. ಆದರೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲ್ಲ ಗೌರಿ. ಪ್ರಶ್ನೆನ ಸರ್? ಎಷ್ಟಿರುತ್ತೋ ಅಷ್ಟು ಹೇಳಿ. ನಿಮ್ಮ ಜೊತೆ ನಾನು ಸಹ ಸ್ವಲ್ಪ ಕಲ್ತ್ಕೋತೇನೆ. ಯಾಕಂದರೆ ಕಾರ್ಯಕ್ರಮ ಶುರುವಾದ ಕ್ಷಣದಿಂದ ಹಿಡಿದು ಇದುವರೆಗೂ ಅನೇಕ ಹೊಸ ವಿಚಾರಗಳನ್ನು ನಾನು ಕಲ್ತಿದ್ದೇನೆ. ಹಾಗಾಗಿ ಗೌರಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲಿಯುವ ಅವಕಾಶ ನನಗೆ ಸಿಗುತ್ತೆ ಅಂದರೆ ಯಾಕೆ? ನಿಜವಾಗ್ಲೂ ಸವಾಲೆ ಆಕ್ಚುಲ್ ಆಗಿ. ಅದು ನಿಮ್ಮ ಮುಂದೆ ನಾನು ಕೂತ್ಕೊಳ್ತಿರೋದು ನಿಜವಾಗ್ಲೂ ಸವಾಲೆ. ಎಸ್ ಸರ್, ಆಯ್ತು. ಗೌರಿ ಎನ್ನುವ ಶಬ್ದದ ಅರ್ಥವೇನು? ಹಳದಿ, ಬಿಳಿ. ಸರ್, ಬಿಳಿ. ಗೌರಿಯ ಮಕ್ಕಳು ಗಣಪತಿ ಹಾಗೂ ಕಾರ್ತಿಕೇಯ. ಮಗಳು ಯಾರು?
ತ್ರಿಲೋಕ ಸುಂದರಿ, ಅಶೋಕ ಸುಂದರಿ. ಸೊ ತ್ರಿಲೋಕ ಸುಂದರಿ. ಗೌರಿಯ ಒಂದು ಅವತಾರ ದುರ್ಗೆ. ಒಟ್ಟು ಎಷ್ಟು ದುರ್ಗೆಯರನ್ನ ಆರಾಧಿಸುವ ಪದ್ಧತಿ ಇದೆ? ಅಷ್ಟದುರ್ಗೆ, ನವದುರ್ಗೆ. ನವದುರ್ಗೆ. ಗೌರಿಯು ಎಲ್ಲ ವಿದ್ಯೆಗಳಿಗೆ ಅಧಿಷ್ಠಾತ್ರಿ. ಒಟ್ಟು ಎಷ್ಟು ವಿದ್ಯೆಗಳಿವೆ? 12, 10. ಸೊ 12 ಇಲ್ಲ 10. ನಮ್ಮ 10 ನೋಡೋಣ, ಪರೀಕ್ಷೆ ಮಾಡಿ ನೋಡೋಣ. ಮಹಾಶಕ್ತಿಯ ರೂಪವನ್ನು ಯಾವ ಶಬ್ದದಿಂದ ವರ್ಣಿಸ್ತೇವೆ? ಮಹಾಕಾಳಿ ಅಂತಲ, ಚಾಮುಂಡಿ ಅಂತಲ? ಮಹಾಕಾಳಿ ಸರ್. ಋಗ್ವೇದದಲ್ಲಿ ಪಾರ್ವತಿ ಯಾವ ಹೆಸರಿನಿಂದ ಕಾಣಿಸ್ಕೋತಾಳೆ? ಅಂಬಿಕಾನ, ಉಮಾನ? ಅಂಬಿಕಾ. ಕಾಳಿದಾಸನು ಪಾರ್ವತಿ ಪರಮೇಶ್ವರರನ್ನ ಕುರಿತು ಒಂದು ಮಹಾಕಾವ್ಯವನ್ನು ಬರೆದಿದ್ದಾನೆ. ಅದು ಯಾವುದು? ಕಿರಾತಾರ್ಜುನೀಯ ಕುಮಾರ ಸಂಭವ. ಕುಮಾರ ಸಂಭವ. ಒಟ್ಟು ಎಷ್ಟು ಶಕ್ತಿ ಪೀಠಗಳಿವೆ? 101, 51? ಪ್ರಶ್ನೆ ಬಿಡ್ಲಾ? ಇಲ್ಲ, ಪ್ರಯತ್ನಿಸಿ. 51. ಕರ್ನಾಟಕದಲ್ಲಿ ಮಹಾಶಕ್ತಿ ಪೀಠ ಎಲ್ಲಿದೆ? ಬಾದಾಮಿ ಅಲ್ಲ, ಮೈಸೂರು. ಮಹಾಭಾರತದಲ್ಲಿ ಪಾಂಡವರು ಗೌರಿ ಹಬ್ಬವನ್ನು ಆಚರಿಸಬೇಕಾದ್ರೆ ಈ ಕಂಕಣ ಕಟ್ಕೊಳ್ಳೋಕ್ಕೆ ಅವರ ಹತ್ರ ದಾರ ಇರಲ್ಲ, ಅಷ್ಟು ಬಡತನ ಕಾಡಿನ ನಡುವೆ. ಆಗ ಒಂದು ಬಳ್ಳಿಯನ್ನು ಕಂಕಣವನ್ನಾಗಿ ಬಳಸ್ತಾ ಇರತ್ತೆ. ಆ ಬಳ್ಳಿ ಯಾವುದು ಅಂತ? ರುದ್ರಾಕ್ಷಿ ಬಳ್ಳಿನ, ಬಂದಣಿಕೆ ಬಳ್ಳಿನ? ಬಂದಣಿಕೆ ಅಂದ್ರೆ ಏನು? ಬಂದಣಿಕೆ ಅಂದರೆ ಗಿಡಗಳ ಮೇಲೆ ಒಂದು ಬಳ್ಳಿಯ ಹಾಗೆ ಉದ್ದೂಕೆ ತಂತಿಯ ಹಾಗೆ ಕಾಣುವಂಥ ಅದು ಒಂದು ಸಸ್ಯ. ನಾನು ಸ್ವಲ್ಪ ಹಳದಿ ಬಣ್ಣಕ್ಕಿರುತ್ತೆ. ಈ ಮಹಾಭಾರತ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಇಲ್ಲ, ಬಟ್ ಆದರೂ ನೀವು ಹೇಳಿದ ಮೇಲೆ ಅದು ಬಂದಣಿಕೆ ಅಂತ ಅನಿಸ್ತಾ ಇದೆ ಸರ್. ಬಂದಣಿಕೆ ಅಂತ ಅನಿಸುತ್ತೆ. ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಗೆ ಉತ್ತರ. ಗೌರಿ ಎನ್ನುವ ಶಬ್ದದ ಅರ್ಥ ಏನು? ಬಿಳಿ. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ, ಗೌರಿಗೆ ಒಬ್ಬ ಮಗಳು ಇದ್ದಾಳೆ, ಅವಳ ಹೆಸರು ಅಶೋಕ ಸುಂದರಿ. ತಾವು ತ್ರಿಲೋಕ ಸುಂದರಿ ಅಂತ ಹೇಳಿದ್ರಿ. ಗೌರಿಯ ಅವತಾರಗಳ ಬಗ್ಗೆ ಒಟ್ಟು ನವದುರ್ಗೆಯರು ಇರ್ತಾರೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಅಂತ 9 ರೂಪಗಳು. 9 ರೂಪಗಳಲ್ಲಿ ನಾವು ನವದುರ್ಗೆಯರು ಅಂತ ಆರಾಧಿಸ್ತೇವೆ. ಮುಂದಿನ ಪ್ರಶ್ನೆ, 10 ವಿದ್ಯೆಗಳು, ದಶಮಹಾವಿದ್ಯಾ ಅಂತ ಹೇಳ್ತೇವೆ. ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಕಾಳಿ, ತಾರಾ, ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮವತಿ, ಬಗಲಮುಖಿ, ಮಾತಂಗಿ, ಕಮಲಾತ್ಮಿಕ. ಇವರೆಲ್ಲರೂ ದಶಮಹಾವಿದ್ಯೆಗಳು. ತಂತ್ರಶಾಸ್ತ್ರದಲ್ಲಿ ಬರ್ತಾರೆ. ಈ ತಂತ್ರಶಾಸ್ತ್ರದಲ್ಲಿ ಬರುವಂಥ ಭುವನೇಶ್ವರಿ ಅಂತ ಇದೆಯಲ್ಲ, ಆಕೆಯನ್ನು ನಾವು ಕನ್ನಡಿಗರು ನಮ್ಮ ದೇವತೆ, ನಮ್ಮ ಅಮ್ಮ ಅಂತ ನಾವು ಆಕೆಯನ್ನು ಪರಿಗಣಿಸ್ತೇವೆ. ಹಾಗೆಯೇ ಮುಂದಿನ ಪ್ರಶ್ನೆ, ಮಹಾಶಕ್ತಿಯ ರೂಪವೇನು? ಇದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಅಂತ ಬರುತ್ತೆ. ಇದು ದೇವಿ ಮಹಾತ್ಮೆಯಲ್ಲಿ ಬರುವಂಥ ಒಂದು ವಿಚಾರ. ಮುಂದಿನ ಪ್ರಶ್ನೆಗೆ, ಋಗ್ವೇದದಲ್ಲಿ ಪಾರ್ವತಿ ಅನ್ನೋ ಹೆಸರು ಬರೋಲ್ಲ, ಉಮಾ ಅನ್ನೋ ಹೆಸರು ಬರೋದಿಲ್ಲ, ಅಂಬಿಕಾ ಅನ್ನೋ ಹೆಸರಲ್ಲಿ ಆಕೆ ಕಾಣಿಸ್ಕೋತಾಳೆ. ಇನ್ನೊಂದು ಹೆಸರು ರುದ್ರಾಣಿ ಅಂತ ಹೆಸರು ಸಹ ಕಂಡು ಬರುತ್ತೆ. ಕೇನ ಉಪನಿಷತ್ತಲ್ಲಿ ಮೊದಲ ಬಾರಿಗೆ ಉಮಾ, ಹೈಮವತಿ ಅನ್ನೋ ಹೆಸರುಗಳು ಕಂಡುಬರುತ್ತೆ. ಪಾರ್ವತಿ ಅನ್ನೋದು ಹೆಚ್ಚು ಕಡಿಮೆ ಪುರಾಣ ಕಾಲದಲ್ಲಿ ಕಂಡುಬರುವಂಥ ಹೆಸರು. ಮುಂದಿನ ಪ್ರಶ್ನೆ, ಕುಮಾರ ಸಂಭವ. ಕಾರ್ತಿಕೇಯ ಹುಟ್ಟಿ ತಾರಕಾಸುರನನ್ನು ಕೊಲ್ಲಬೇಕಾಗುತ್ತೆ. ಆಗ ಮನ್ಮಥ ಬಾಣ ಬಿಟ್ಟು ಸುಟ್ಟು ಈ ಕಥೆಗಳೆಲ್ಲ ಏನು ಬರುತ್ತೆ? ಕುಮಾರಸ್ವಾಮಿಯ ಜನನಕ್ಕೆ ಸಂಬಂಧಪಟ್ಟಂಥ ಮಹಾಕಾವ್ಯ ಕುಮಾರ ಸಂಭವ, ಕಾಳಿದಾಸ ಬರೆದದ್ದು. ಮುಂದಿನ ಪ್ರಶ್ನೆ, 51 ಶಕ್ತಿಪೀಠಗಳು ಇವೆ ನಮ್ಮ ಭಾರತದಲ್ಲಿ ಅಂತ ಹೇಳ್ತಾರೆ. ಒಂದು ಶಕ್ತಿಪೀಠ ಢಾಕಾದಲ್ಲೂ ಉಂಟು, ಢಾಕೇಶ್ವರಿ ಅಂತ ನಾವು ಆಕೆಯನ್ನು ಕರೀತೇವೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದಲ್ಲಿ ಮಹಾಶಕ್ತಿಪೀಠ ತಾವು ಹೇಳಿದಾಗೆ ಮೈಸೂರಲ್ಲಿ ಇರ್ತಕ್ಕಂಥ ಚಾಮುಂಡೇಶ್ವರಿ. ಈ 51 ಶಕ್ತಿಪೀಠಗಳಲ್ಲಿ 18 ಮಹಾಶಕ್ತಿಪೀಠಗಳು ಇವೆ ಅಂತ ಹೇಳ್ತಾರೆ. ಆ 18 ಮಹಾಶಕ್ತಿಪೀಠಗಳಲ್ಲಿ ಒಂದು ಮಹಾಶಕ್ತಿಪೀಠ ಚಾಮುಂಡೇಶ್ವರಿ. ಇಲ್ಲಿ
ಸತಿಯ ಕೂದಲು ಬಿದ್ದಿತ್ತು ಅಂತ ಒಂದು ನಂಬಿಕೆ. ಸತಿಯನ್ನು 51 ಭಾಗಗಳಾಗಿ ತುಂಡರಿಸ್ತಾನೆ ವಿಷ್ಣು. ಒಂದೊಂದು ಭಾಗ ಒಂದೊಂದು ಕಡೆ ಬೀಳುತ್ತೆ. ಯಾವ ಭಾಗ ಎಲ್ಲಿ ಬಿತ್ತೋ ಅಲ್ಲಿ ಒಂದು ಶಕ್ತಿಪೀಠವನ್ನು ಸ್ಥಾಪಿಸ್ತಾರೆ. ಹಾಗೆ ಸತಿಯ ಕೂದಲು ಬಿದ್ದಂಥ ಸ್ಥಳ ಏನಿದೆ ಅದು ಚಾಮುಂಡೇಶ್ವರಿಯ ಬೆಟ್ಟ ಅಂತ ನಾವೆಲ್ಲ ಇವತ್ತು ನಂಬಿದ್ದೇವೆ. ಕೊನೆಯ ಪ್ರಶ್ನೆ, 10ನೆಯ ಪ್ರಶ್ನೆ, ಇದು ಬಂದಣಿಕೆ. ಬಂದಣಿಕೆ ಅನ್ನೋದು ಹಳದಿ ಬಣ್ಣದ ಒಂದು ಬಳ್ಳಿ. ಇದಕ್ಕೆ ಎಲೆಗಳಿರೋಲ್ಲ, ಹೂಗಳು ತೀರಾ ಅಪರೂಪ. ಒಂದು ಸಣ್ಣ ತುಂಡನ್ನು ತಂದು ಯಾವುದಾದ್ರೂ ಒಂದು ಗಿಡದ ಮೇಲೆ ಹಾಕಿಬಿಟ್ರೆ ರಾಕ್ಷಸನ ರೀತಿಯಲ್ಲಿ ಬೆಳ್ಕೊಳ್ಳುತ್ತೆ. ಬೆಳ್ಕೊಂಡು ಆ ಮಾತೃ ಸಸ್ಯ ಅಥವಾ ಗಿಡ ಯಾವುದಿರುತ್ತೆ ಅದು ತಯಾರು ಮಾಡಿದಂಥ ಆಹಾರ ಪಾನೀಯ ಎಲ್ಲವನ್ನು ತಾನು ಕುಡಿದು ತಾನು ಬೆಳೀತಾ ಒಂದು ಘಟ್ಟದಲ್ಲಿ ತನ್ನ ಸಂಸಾರವನ್ನು ಎಷ್ಟು ಮಟ್ಟಿಗೆ ಬೆಳೆಸುತ್ತೆ ಅಂದರೆ ಆ ಮಾತೃ ಗಿಡ ಯಾವುದಿದೆ, ಆಶ್ರಯ ಕೊಟ್ಟಂಥ ಗಿಡ ಯಾವುದಿದೆ ಅದೇ ಸತ್ತು ಹೋಗುತ್ತೆ. ಆದರೆ ಇದನ್ನು ಕಂಕಣದ ರೀತಿಯಲ್ಲಿ ಬಳಸಿದ್ರು ಅಂತ ಬಹುಶಃ ಇದು ನಮ್ಮ ಜಾನಪದ ಒಂದು ನಂಬಿಕೆ ಅಂತ ಅನಿಸುತ್ತೆ. 10 ಪ್ರಶ್ನೆಗಳು ಆಯಿತು. ಸರ್, ಅವರೇ ಇನ್ನೂ ಸ್ವಲ್ಪ ಮಾತನಾಡೋದಕ್ಕೆ ಬಹಳ ಇಷ್ಟ ನನಗೆ, ಇನ್ನೂ ಒಂದಷ್ಟು ವಿಚಾರ ತಿಳ್ಕೊಳ್ಳೋಣ ಅಂತ. ಆದರೆ ಕಾಲ ಅನ್ನೋದು ಬೆನ್ನು ತಟ್ಟಿ ಹೇಳ್ತಾ ಇರುತ್ತೆ. ಆದರೆ ರಾಷ್ಟ್ರಗೀತೆ ಮತ್ತು ನಾಡಗೀತೆಯನ್ನು ನೀವು ಮತ್ತು ನಿಮ್ಮವರು ಅದ್ಭುತವಾಗಿ ಹಾಡ್ತೀರಿ ಅಂತ ನಾನು ಕೇಳಿದೆ. ಒಂದು ಸಲ ನಮಗಾಗಿ 1-2 ಸಲ. ಸರ್, ಹೆಂಗೆ ಗೊತ್ತಾ, ಮೊದಲನೇದಾಗಿ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರು, ಈ ದೇಶದ ಪ್ರಜೆಗಳು ನಾಡಗೀತೆಯನ್ನು ಹಾಡಿ ನಾವು ಈ ರಾಜ್ಯದ ಪ್ರಜೆಗಳು ಅನ್ನೋದನ್ನು ನಿರೂಪಿಸೋದಕ್ಕೆ ಮತ್ತು ಸಾಬೀತು ಮಾಡಲಿಕ್ಕಾಗಿ ಸುಮಾರು ಒಂದು 30-40 ಜನ ನಮ್ಮ ಸಮುದಾಯದವರು ಸೇರಿಕೊಂಡು ನಮ್ಮದು ಒಂದೆಡೆ ಸಂಸ್ಥೆ ಅಂತ ಇದೆ. ನಾವು ಘನತೆ, ಧ್ವನಿ ಮತ್ತು ಲೈಂಗಿಕತೆ ವಿಚಾರದಲ್ಲಿ ಲಿಂಗತ್ವಾತೀತ ಮಕ್ಕಳು, ಹೆಣ್ಣಾಗುಟ್ಟಿ ಗಂಡಸಾಗಿ ಪರಿವರ್ತನೆ ಆದವರು, ಗಂಡಾಗುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆದವರು, ಸಲಿಂಗಕಾಮಿ ಪ್ರೇಮಿಗಳು ಇಲ್ಲ ವ್ಯಕ್ತಿಗಳು, ದ್ವಿಲಿಂಗಕಾಮಿಗಳು, ಇನ್ನೂ ಅನೇಕ ಪ್ಯಾನ್ಸೆಕ್ಷುವಲ್ ಸಮುದಾಯದೆಲ್ಲ ಜೊತೆಗೆ ಸೇರಿ ಕೆಲಸ ಮಾಡುವಂಥ ಸಂಘಟನೆ ಆಗಿದ್ದು, ನಮ್ಮದು ಒಂದು ಪರಿಕಲ್ಪನೆ ಬಂತು, ಯಾಕೆ ನಾವು ಇದನ್ನು ನಮ್ಮ ಸಮುದಾಯವನ್ನು ಒಂದು ರಾಷ್ಟ್ರಗೀತೆ ಮತ್ತು ನಾಡಗೀತೆಯನ್ನು ಹಾಡಿಸಬಾರ್ದು ಅಂತೇಳಿ ಆ ಮೂಲಕ ಅದನ್ನು ಹಾಡಿ ಮೊನ್ನೆಷ್ಟು ನಮ್ಮ ಘನತೆ ಮತ್ತು ಮಾಜಿ ರಾಜ್ಯಪಾಲರು ಶ್ರೀಮತಿ ಮಾರ್ಗ್ರೆಟ್ ಆಳ್ವ ಅವರು ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ನಮ್ಮ ಎಲ್.ಎನ್. ಮುಕುಂದರಾಜ್ ಸಾಹೇಬರು, ನಾಟಕ ಅಕಾಡೆಮಿ ಅಧ್ಯಕ್ಷ ನಮ್ಮ ನಾಗರಾಜಣ್ಣವರು ಎಲ್ಲರೂ ಜೊತೆಗೆ ಬಂದು ಮತ್ತು ಪ್ರಕಾಶ್ ರೈ ಕೂಡ ಇದರಲ್ಲಿ ಭಾಗ ಆಗ್ತಾರೆ. ಎಲ್ಲರೂ ಬಂದು ಬಿಡುಗಡೆ ಮಾಡಿ ಈ ಲೋಕಕ್ಕೆ ನಾವು ಅರ್ಪಣೆ ಮಾಡಿದ್ದೇವೆ. ಸೊ ಈ ಆಜಾದಿ ಕಿ ಅಮೃತ ಮಹೋತ್ಸವ ಅಂತ ನಾವೇನು 75 ವರ್ಷಗಳ ವಸಂತಗಳಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ, ಅದು ಎಲ್ಲೋ ಒಂದು ಕಡೆ ವಾಪಸ್ ನಮಗೆ ಪ್ರಶ್ನೆ ಆಯ್ತು ಸರ್. 75 ವರ್ಷ ಭಾರತಕ್ಕೆ ಸ್ವತಂತ್ರ ಬಂದಿದ್ದು ಆಯಿತು, ಆದರೆ ನಮ್ಮ ಸಮುದಾಯಕ್ಕೆ ಇನ್ನೂ ಸ್ವತಂತ್ರ ಬರಲಿಕ್ಕೆ ಸಾಧ್ಯ ಆಗಲಿವಲ್ಲ, ಯಾಕೆ ಅನ್ನೋದು ಇಟ್ಕೊಂಡು ಮನಸ್ಸಲ್ಲಿ 78ನೇ ವರ್ಷದಲ್ಲಿ ಇವತ್ತೇನು ನಾವು ಆಚರಣೆ ಮಾಡ್ತಾ ಇದ್ದೀವಲ್ಲ, ಸೊ ನಾವು ಕೂಡ ಭಾರತೀಯರು, ನಾವು ಕೂಡ ರಾಜ್ಯದಂತೆ ಒಂದೇ ಆ ಮೂಲಕ ಈ ಒಂದು ಆಲ್ಬಮ್ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಆಯಿತು ಸರ್. ಬಹಳ ಸಂತೋಷ. ದಯವಿಟ್ಟು ಮತ್ತೊಂದು ಹಾಡನ್ನು ತಾವು ಹಾಡಬೇಕು. ಸರ್, ಯಾವುದು ಹೇಳಿ? ಆನ್ ಸ್ಪಾಟಲ್ಲ ಕಾಡಿ. ಓಕೆ, ಸೊ ಯಾವುದು ಹೇಳಿ ನಾನು ಹಾಡು? ಭಾಗ್ಯದ ಲಕ್ಷ್ಮಿ ಹಾಡ್ತೀರಾ? ಒಂದು ಸ್ಟಾನ್ಸ್ ಹೇಳ್ತೀನಿ, ಅಥವಾ ದೇವಿ ಬಗ್ಗೆ ಯಾವುದಾದ್ರೂ ಸರಿ. ಭಾಗ್ಯಲಕ್ಷ್ಮಿ ಬಗ್ಗೆ ಹೇಳ್ತೀನಿ, ಖಂಡಿತ. ಒಂದು ಸ್ಟಾನ್ಸ್ ಹೇಳ್ತೀನಿ. ಆಗಲಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ, ಗೆಜೆಯ ಕಾಲ್ಗಳ ನಾದವ ತೋರುತ, ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬಹಳ ಸಂತೋಷ. ಇನ್ನೂ ಪ್ರಶ್ನೆಗಳನ್ನು ಕೇಳೋದಿತ್ತು, ಆದರೆ ಸಮಯ ಅನ್ನೋದು ಬೆನ್ತಟ್ಟಿ ಹೇಳ್ತಾ ಇದೆ. ಅಪ್ಪ ಮುಗೀತು ಸಮಯ, ಕಾಲನ ಮಾತಿಗೆ ಕೇಳಲೇಬೇಕು ನಾವು. ಆದರೆ ಪುಸ್ತಕಗಳನ್ನು ಕೊಡುವಂಥ ಒಂದು ಭಾಗ್ಯ ನನ್ನ ಪಾಲಿಗಿದೆ. ದಯವಿಟ್ಟು ಸ್ವೀಕರಿಸಿ. ಈ ಶುಭ ದಿನದಂದು ತಾವು ನಮ್ಮೆಲ್ಲರ ಕಣ್ಣನ್ನು ತೆರೆಸಿದ್ದೀರಿ. ಅದು ಅತಿಶಯದ ಮಾತೇ. ತಮ್ಮ ಕನಸುಗಳು ಏನಿದೆ ಅದು ನನಸಾಗಲಿ. ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸುವ ದಿನ ಹತ್ತಿರದಲ್ಲೇ ಬರಲಿ ಅಂತ ನಾನು ಆಶಿಸ್ತಾ ಇದ್ದೇನೆ.
ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ನಿಮ್ಮ ಜೊತೆ ವೇದಿಕೆ ಇನ್ನೂ ಸಂತೋಷ ಆಯಿತು ಸರ್. ಬಹಳ ಸಂತೋಷ. ನಮ್ಮ ವೀಕ್ಷಕರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ. ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಮತ್ತು ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಮನೆಗೆ ಒಳ್ಳೆ ಗಣಪ ಬರಲಿ, ಒಳ್ಳೆ ಗೌರಿ ಬರಲಿ, ಎಲ್ಲ ನಿಮ್ಗೆ ಒಳ್ಳೆ ಬುದ್ಧಿ ಕೊಡಲಿ ಅನ್ನೋದನ್ನು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.